ನಮಸ್ಕಾರ ಫ್ರೆಂಡ್ಸ್, ಮತ್ತಷ್ಟು ಜಿಕೆ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, 1939ರ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಬೆಂಬಲಿಸಿದ್ದ ಅಭ್ಯರ್ಥಿ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಸೋಲಿಸಿ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ ಗಾಂಧೀಜಿ ಅವರೊಂದಿಗಿನ ಭಿನ್ನಾಭಿಪ್ರಾಯದಿಂದ ಬೋಸ್ ರಾಜೀನಾಮೆ ನೀಡಿದಾಗ ಆ ಸ್ಥಾನಕ್ಕೆ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಎರಡನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲದಲ್ಲಿ ಇಸ್ಲಾಮಿಕ್ ಕಾನೂನಿನ ಆಧಾರದ ಮೇಲೆ ಕೇವಲ ಮುಸ್ಲಿಮರಿಂದ ಮಾತ್ರ ವಸೂಲಿ ಮಾಡುತ್ತಿದ್ದ ಮತ್ತು ಆ ಹಣವನ್ನು ಮುಸ್ಲಿಮರ ಧಾರ್ಮಿಕ ಕಾರ್ಯಗಳಿಗೆ ಹಾಗೂ ಬಡವರ ಕಲ್ಯಾಣಕ್ಕಾಗಿ ಬಳಸುತ್ತಿದ್ದ ತೆರಿಗೆ ಯಾವುದು? ನೋಡ್ರಿ, ಈ ಜಕಾತ್ ತೆರಿಗೆ. ಜಕಾತ್ ಎಂಬುದು ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಕೇವಲ ಮುಸ್ಲಿಮರಿಂದ ವಸೂಲಿ ಮಾಡಲಾಗುತ್ತಿದ್ದ ತೆರಿಗೆ. ಈ ಹಣವನ್ನು ಬಡವರ ಸಹಾಯ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು. ಮೂರನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರಗಳನ್ನು ಪ್ರಚಾರ ಮಾಡಲು ಮತ್ತು ಪ್ರಾಚೀನ ಉಪನಿಷತ್ತುಗಳ ಸತ್ಯವನ್ನು ಶೋಧಿಸಲು 1839ರಲ್ಲಿ ತತ್ವಬೋಧಿನಿ ಸಭಾ ಅನ್ನು ಸ್ಥಾಪಿಸಿದವರು ಯಾರು? ಬಿ ಉತ್ತರ ಆಗುತ್ತದೆ, ದೇವೇಂದ್ರನಾಥ್ ಟ್ಯಾಗೋರ್. 1839ರಲ್ಲಿ ತತ್ವಬೋಧಿನಿ ಸಭೆಯನ್ನು ದೇವೇಂದ್ರನಾಥ್ ಟ್ಯಾಗೋರ್ ಸ್ಥಾಪಿಸಿದರು. ಇದು ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರಗಳನ್ನು ಪ್ರಸಾರ ಮಾಡಲು ಹಾಗೂ ಉಪನಿಷತ್ತುಗಳ ತತ್ವಗಳನ್ನು ಅಧ್ಯಯನ ಮಾಡಲು ಪ್ರಮುಖವಾಗಿ ಕೆಲಸ ಮಾಡಿತು. ನಾಲ್ಕನೇ ಪ್ರಶ್ನೆ, ಭೀಕರ ಬರಗಾಲದ ನಂತರ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ರೈತರಿಗೆ ಆರ್ಥಿಕ ನೆರವು ನೀಡಲು ದಿವಾನ್-ಇ-ಕೋಹಿ ಎಂಬ ಪ್ರತ್ಯೇಕ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದ ದೆಹಲಿ ಸುಲ್ತಾನ ಯಾರು? ಉತ್ತರ, ಮೊಹಮ್ಮದ್ ಬಿನ್ ತುಘಲಕ್. ಕೃಷಿ ಅಭಿವೃದ್ಧಿಗಾಗಿ ದಿವಾನ್-ಇ-ಕೋಹಿ ಎಂಬ ಇಲಾಖೆಯನ್ನು ಸ್ಥಾಪಿಸಿ ರೈತರಿಗೆ ತಕ್ಕಾವಿ ಸಾಲಗಳನ್ನು ನೀಡಲು ಪ್ರಯತ್ನಿಸಿದರು. ಐದನೇ ಪ್ರಶ್ನೆ, ಸಾಮ್ರಾಟ್ ಅಶೋಕನ ಆಶ್ರಯದಲ್ಲಿ ಪಾಟಲಿಪುತ್ರದಲ್ಲಿ ನಡೆದ 3ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಸಿದ್ಧ ಬೌದ್ಧ ಭಿಕ್ಷು ಯಾರು? ಡಿ ಮೊಗ್ಗಲಿಪುತ್ರ ತಿಸ್ ಅಂತ ಉತ್ತರ ಆಗುತ್ತದೆ. ನೋಡಿ, ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಪಾಟಲಿಪುತ್ರದಲ್ಲಿ ನಡೆದ 3ನೇ ಬೌದ್ಧ ಸಮ್ಮೇಳನಕ್ಕೆ ಮೊಗ್ಗಲಿಪುತ್ರ ತಿಸ್ ಅಧ್ಯಕ್ಷತೆ ವಹಿಸಿದ್ದರು. ಆರನೇ ಪ್ರಶ್ನೆ, ವಿಜಯಪುರದ ಜಗತ್ ಪ್ರಸಿದ್ಧ ಗೋಲ್ ಗುಂಬಜ್ ಯಾವ ಆದಿಲ್ ಶಾಹಿ ಸುಲ್ತಾನನ ಸಮಾಧಿಯಾಗಿದೆ? ನೋಡಿ, ಮೊಹಮ್ಮದ್ ಆದಿಲ್ ಶಾ. ವಿಜಾಪುರದ ಪ್ರಸಿದ್ಧ ಗೋಲ್ ಗುಂಬಜ್ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ. ಇದು ವಿಶ್ವದ ಅತಿದೊಡ್ಡ ಗುಂಬಜ್ಗಳಲ್ಲಿ ಒಂದಾಗಿದೆ. ಏಳನೇ ಪ್ರಶ್ನೆ, 1902ರಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಶಿವನ ಸಮುದ್ರದಲ್ಲಿ ಯಾರ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಯಿತು? ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಯಿತು. 1902ರಲ್ಲಿ ಶಿವನ ಸಮುದ್ರದ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಯಿತು. ಎಂಟನೇ ಪ್ರಶ್ನೆ, ಸಾಮ್ರಾಟ್ ಅಶೋಕನ ನಿಜವಾದ ಹೆಸರು ಅಶೋಕ್ ಎಂಬುದಾಗಿ ಸ್ಪಷ್ಟವಾಗಿ ಉಲ್ಲೇಖವಾಗಿರುವ ಕರ್ನಾಟಕದ ಪ್ರಸಿದ್ಧ ಶಾಸನ ಯಾವುದು? ಮಸ್ಕಿ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿ ದೇವನಾಂಪಿಯ ಅಶೋಕ್ ಎಂದು ಅಶೋಕನ ನಿಜವಾದ ಹೆಸರನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಸಿ ಮಸ್ಕಿ ಶಾಸನ. 9ನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ INA ಸೈನ್ಯದಲ್ಲಿ ಸಂಪೂರ್ಣ ಮಹಿಳೆಯರನ್ನೇ ಒಳಗೊಂಡಿದ್ದ ಪ್ರತ್ಯೇಕ ತುಕಡಿಯ ಹೆಸರೇನು? ಎರಡನೇ ಮಹಾಯುದ್ಧದಲ್ಲಿ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ INA ಯಲ್ಲಿ ಮಹಿಳೆಯರಾಗಿ ವಿಶೇಷವಾಗಿ ಝಾನ್ಸಿ ರಾಣಿ ರೆಜಿಮೆಂಟ್ ಅನ್ನು ರಚಿಸಲಾಗಿದೆ. ಬಿ ಸರಿಯಾದ ಉತ್ತರ. 10ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಮಿಂಗ್ ರಾಜವಂಶದ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದನು? ವಿಜಯನಗರದ ಸಾಮ್ರಾಜ್ಯದ ಆರಂಭಿಕ ಆಡಳಿತಗಾರರಲ್ಲಿ ಒಬ್ಬರಾದ 1ನೇ ಬುಕ್ಕರಾಯ ತಮ್ಮ ಕಾಲದಲ್ಲಿ ವಿದೇಶಿ ಸಂಬಂಧಗಳನ್ನು ಬಲಪಡಿಸಲು ಚೀನಾದ ಮಿಂಗ್ ರಾಜವಂಶದ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳುಹಿಸಿದರು. ಬಿ ಸರಿಯಾದ ಉತ್ತರ, 1ನೇ ಬುಕ್ಕರಾಯ.
ಮುಂದಿನ ಪ್ರಶ್ನೆ, ಭಾರತೀಯರಿಗೆ ಸಂವಿಧಾನ ರಚಿಸುವ ಸಾಮರ್ಥ್ಯವಿಲ್ಲ ಎಂಬ ಬ್ರಿಟಿಷರ ಸವಾಲನ್ನು ಸ್ವೀಕರಿಸಿ 1928ರಲ್ಲಿ ಸಂವಿಧಾನದ ಕರಡು ರೂಪುರೇಷೆಯಾದ ನೆಹರು ವರದಿಯನ್ನು ಸಿದ್ಧಪಡಿಸಿದವರು ಯಾರು? ಬಿ. ಮೋತಿಲಾಲ್ ನೆಹರು. 12ನೇ ಪ್ರಶ್ನೆ, ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಮೊಟ್ಟ ಮೊದಲ ಭಾರತೀಯ ಯಾರು? ಬ್ರಿಟಿಷ್ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಮೊದಲ ಭಾರತೀಯರು ದಾದಾಬಾಯಿ ನೌರೋಜಿ. ಎ ಸರಿಯಾದ ಉತ್ತರ. ನೋಡಿ, ಇದೇ ತರ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.